ಉಪರಾಷ್ಟ್ರಪತಿ ಸ್ಥಾನಕ್ಕೆ ಧನ್ಕರ್ ರಾಜೀನಾಮೆಯಿಂದ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ದಿಢೀರ್ ರಾಜೀನಾಮೆಗೆ ಅನಾರೋಗ್ಯವಲ್ಲ, ಬೇರೆ ಬಲವಾದ ಕಾರಣ ಇದೆ ಅಂತ ವಿಪಕ್ಷಗಳು ಹೇಳ್ತಾ ಇವೆ. ಈ ಮಧ್ಯೆ ಧನ್ಕರ್ ಉತ್ತರಾಧಿಕಾರಿ ಸ್ಥಾನಕ್ಕೆ ಸಾಕಷ್ಟು ಹೆಸರುಗಳು ಕೂಡ ರೇಸ್ನಲ್ಲಿ ಕೇಳಿ ಬರ್ತಾ ಇವೆ. ಈ ಬಗ್ಗೆ ಒಂದು ಇನ್ಸೈಡ್ ರಿಪೋರ್ಟ್ ಇಲ್ಲಿದೆ, ನೋಡೋಣ. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ದಿಢೀರ್ ರಾಜೀನಾಮೆ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ ಧನ್ಕರ್ ರಾಜೀನಾಮೆ. ಧನ್ಕರ್ ರಾಜೀನಾಮೆ, ತೆರೆ ಹಿಂದೆ ಏನೋ ನಡೆದಿದೆ ಎಂದ ವಿಪಕ್ಷ. पर्दे के पीछे कुछ हो रहा है, बड़ी राजनीति हो रही है. सभासदों, माननीय सभापति जी. ನಿನ್ನೆಯಷ್ಟೇ ಸಂಸತ್ ಮುಂಗಾರು ಅಧಿವೇಶನ ಆರಂಭವಾಗಿತ್ತು. ಮೊದಲ ದಿನವೇ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ನೀಡಿರುವ ರಾಜೀನಾಮೆ ಭಾರೀ ಸಂಚಲನ ಸೃಷ್ಟಿಸಿದೆ. ಜಗದೀಪ್ ರಾಜೀನಾಮೆ ಬೆನ್ನಲ್ಲೇ ವಿಪಕ್ಷಗಳು ಸಾಕಷ್ಟು ಅನುಮಾನ, ಹಲವು ಪ್ರಶ್ನೆಗಳನ್ನು ಎತ್ತಿವೆ. ನಿನ್ನೆ ಇಡೀ ದಿನ ರಾಜ್ಯಸಭೆ ಕಲಾಪ ನಡೆಸಿಕೊಟ್ಟ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾತ್ರಿಯಾಗ್ತಿದ್ದಂತೆ ದಿಢೀರ್ ಅಂತ ರಾಜೀನಾಮೆ ಕೊಟ್ಟಿದ್ರು. 2022ರಿಂದ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸುತ್ತಿರುವ ಧನ್ಕರ್ ಅನಾರೋಗ್ಯದ ಕಾರಣ ನೀಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ರಾಜೀನಾಮೆ ಸಲ್ಲಿಸಿದ್ರು. ಜಗದೀಪ್ ಧನ್ಕರ್ ನೀಡಿರೋ ರಾಜೀನಾಮೆಯನ್ನು ರಾಷ್ಟ್ರಪತಿ ಮುರ್ಮು ಅಂಗೀಕರಿಸಿದ್ರು. ಇನ್ನು ಧನ್ಕರ್ ರಾಜೀನಾಮೆ ಬಗ್ಗೆ ಟ್ವೀಟ್ ಮಾಡಿದ ಪ್ರಧಾನಿ ಮೋದಿ, ಹಲವು ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿದ ಧನ್ಕರ್ಗೆ ಧನ್ಯವಾದ ಅಂತ ಟ್ವೀಟ್ ಮಾಡಿದ್ದಾರೆ. ವಿಷಯ ಅಂದ್ರೆ 11 ದಿನಗಳ ಹಿಂದಷ್ಟೇ ನಾನು 2022ರ ವೇಳೆಗೆ ನಿವೃತ್ತಿ ಹೊಂದಲಿದ್ದೇನೆ ಅಂತ ಖುದ್ದು ಧನ್ಕರ್ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ರು. I will retire at the right time. August 2027. Subject to divine intervention. ಹೀಗೆ ಹೇಳಿದ್ದ ಧನ್ಕರ್ ದಿಢೀರ್ ರಾಜೀನಾಮೆ ಕೊಟ್ಟಿದ್ದೇಕೆ? ನಿನ್ನೆ ಇಡೀ ದಿನ ರಾಜ್ಯಸಭೆ ಕಲಾಪ ನಡೆಸಿದ್ದ ಧನ್ಕರ್ ರಾತ್ರಿ ರಾಜೀನಾಮೆ ನೀಡಿದ್ದೇಕೆ? ಇದು ಹಲವು ಪ್ರಶ್ನೆ ಹುಟ್ಟಿಸಿದೆ. ನಿನ್ನೆ ರಾಜ್ಯಸಭೆಯಲ್ಲಿ ವಿಪಕ್ಷಗಳು ಪಹಲ್ಗಾಮ್ ದಾಳಿ ಚರ್ಚೆಗೆ ಅವಕಾಶ ಕೋರಿ ಘೋಷಣೆ ಕೂಗಿ ತೀವ್ರ ಗದ್ದಲ ಸೃಷ್ಟಿಸಿದ್ವು. ಆಡಳಿತ ಪಕ್ಷದ ಸದಸ್ಯರಿಗೆ ಮಾತ್ರ ಅವಕಾಶ ಕೊಡ್ತೀರಾ, ವಿಪಕ್ಷದವರಿಗೆ ಚರ್ಚೆಗೆ ಅವಕಾಶ ಕೊಡ್ತಿಲ್ಲ ಎಂದು ಆರೋಪಿಸಿದ್ವು. ರಾಜ್ಯಸಭೆಯಲ್ಲಿ ತೀವ್ರ ಗದ್ದಲ ಹಿನ್ನೆಲೆ ಜಗದೀಪ್ ಧನ್ಕರ್ ನೇತೃತ್ವದಲ್ಲಿ ಬಿಎಸ್ಸಿ ಮೀಟಿಂಗ್ ನಡೆದಿತ್ತು. ಆದರೆ ಧನ್ಕರ್ ನೇತೃತ್ವದ ಬಿಎಸ್ಸಿ ಸಭೆಗೆ ಜೆಪಿ ನಡ್ಡಾ ಹಾಗೂ ಕಿರಣ್ ರಿಜಿಜು ಗೈರಾಗಿದ್ರು. ಅಲ್ಲದೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಮತ್ತೆ ಸಭೆಯನ್ನು ಕರೆದಿದ್ರು. ಇದಕ್ಕೂ ಮುನ್ನ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ ಬಳಿಕ ಜೆಪಿ ನಡ್ಡಾ ಆಡಿರೋ ಮಾತುಗಳಿಂದಲೂ ಧನ್ಕರ್ ನೊಂದಿರಬಹುದು ಎನ್ನಲಾಗಿದೆ. I am not going into the details of it, but I would like to tell you, अरे गुस्सा मत करो भैया. ಉಪರಾಷ್ಟ್ರಪತಿ ಧನ್ಕರ್ ರಾಜೀನಾಮೆ ಹಿಂದೆ ಮತ್ತೊಂದು ಆಯಾಮದ ಬಗ್ಗೆಯೂ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿದೆ. ಜಡ್ಜ್ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿದ್ದ ಪ್ರಕರಣ ಸಂಬಂಧ ವಿಪಕ್ಷಗಳು ನಿನ್ನೆ ಹಕ್ಕುಚ್ಯುತಿ ಮಂಡಿಸಿದ್ವು. ಹಕ್ಕುಚ್ಯುತಿ ನೋಟಿಸ್ ಸ್ವೀಕರಿಸಿದ ಧನ್ಕರ್ ಜಸ್ಟಿಸ್ ಯಶವಂತ್ ವರ್ಮಾ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯಸಭಾ ಕಾರ್ಯದರ್ಶಿಗೆ ಸೂಚಿಸಿದ್ರು. ಜಗದೀಪ್ ಧನ್ಕರ್ ನಡೆ ಕೇಂದ್ರ ಸರ್ಕಾರದ ಕಣ್ಣು ಕೆಂಪಗಾಗಿಸಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಬಳಿಕ ಕೇಂದ್ರ ಸರ್ಕಾರದಿಂದ ಬಂದ ಒಂದು ಕರೆ ಬೆನ್ನಲ್ಲೇ ಧನ್ಕರ್ ರಾಜೀನಾಮೆ ಸುದ್ದಿ ಹೊರಬಿದ್ದಿದೆ. ಧನ್ಕರ್ ರಾಜೀನಾಮೆ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ನಿವಾಸದಲ್ಲಿ ಮೀಟಿಂಗ್ ನಡೆಸಿದ್ರು. ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಜೆಪಿ ನಡ್ಡಾ ಹಾಜರಾಗಿದ್ರು. ಧನ್ಕರ್ ರಾಜೀನಾಮೆಯನ್ನು ಅಸ್ತ್ರ ಮಾಡಿಕೊಂಡ ವಿಪಕ್ಷಗಳು. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ದಿಢೀರ್ ರಾಜೀನಾಮೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಕಚೇರಿಯಲ್ಲಿ ಸಭೆ ನಡೆಸಿದ ಇಂಡಿಯಾ ಒಕ್ಕೂಟದ ನಾಯಕರು ಬಳಿಕ ಸಂಸತ್ ಭವನದ ಹೊರಗೆ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಕಾಂಗ್ರೆಸ್ ನಾಯಕ ಜಯರಾಮ್ ಟ್ವೀಟ್ ಮೂಲಕ ರಾಜೀನಾಮೆ ಕುರಿತು ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ 12:30ಕ್ಕೆ ಜಗದೀಪ್ ಧನ್ಕರ್ ಬಿಎಸಿ ಸಭೆಯ ನೇತೃತ್ವವನ್ನು ವಹಿಸಿದ್ದರು.
ಈ ಸಭೆಗೆ ಜೆಪಿ ನಡ್ಡಾ, ಸಚಿವ ಕಿರಣ್ ರಿಜಿಜು ಕೂಡ ಹಾಜರಿದ್ರು. ಕೆಲ ವಿಚಾರಗಳ ಚರ್ಚೆ ಬಳಿಕ ಸಂಜೆ 4:30ಕ್ಕೆ ಮತ್ತೆ ಸಭೆ ಸೇರುವುದಾಗಿ ನಿರ್ಧರಿಸಲಾಯಿತು. ಆದ್ರೆ ಸಂಜೆ 4:30ಕ್ಕೆ ಮತ್ತೆ ಬಿಎಸಿ ಸಭೆ ಸೇರಿದಾಗ ಜೆಪಿ ನಡ್ಡಾ ಹಾಗೂ ಕಿರಣ್ ರಿಜಿಜು ಬಂದಿರಲಿಲ್ಲ. ಈ ಬಗ್ಗೆ ಜಗದೀಪ್ ಧನ್ಕರ್ ಅವರಿಗೂ ತಿಳಿಸಿರಲಿಲ್ಲ. ಹೀಗಾಗಿ ಆ ಸಭೆಯನ್ನು ಇಂದು ಮಧ್ಯಾಹ್ನ 1 ಗಂಟೆಗೆ ನಿಗದಿ ಮಾಡಲಾಗಿತ್ತು. ಆದ್ರೆ ನಿನ್ನೆ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4:30ರ ನಡುವೆ ಏನೋ ಗಂಭೀರವಾದ ಘಟನೆ ನಡೆದಿದೆ. ಬಿಎಸಿಯ 2ನೇ ಸಭೆಗೆ ಜೆಪಿ ನಡ್ಡಾ ಹಾಗೂ ಕಿರಣ್ ರಿಜಿಜು ಉದ್ದೇಶಪೂರ್ವಕವಾಗಿ ಗೈರು ಹಾಜರಾಗಿದ್ದರು. ಇಂದು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆಗೆ ಅನಾರೋಗ್ಯದ ಕಾರಣ ನೀಡಿದ್ದಾರೆ. ಈ ಕಾರಣವನ್ನು ಗೌರವಿಸಬೇಕಾಗುತ್ತೆ. ಆದ್ರೆ ಅಸಲಿಗೆ ರಾಜೀನಾಮೆ ಹಿಂದೆ ಬೇರೆಯದ್ದೇ ಕಾರಣಗಳಿರಬಹುದು. ಇನ್ನು ಜಗದೀಪ್ ಧನ್ಕರ್ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿವಸೇನೆ ಸಂಸದ ಸಂಜಯ್ ರಾವತ್ ಪರದೆ ಹಿಂದೆ ಏನೋ ನಡೀತಿದೆ ಎಂದು ಸಂಶಯ ಹೊರಹಾಕಿದ್ದಾರೆ. देखिए, मुझे इस बारे में मैं अभी कोई बात नहीं कर सकता हूँ, लेकिन पर्दे के पीछे कुछ हो रहा है, बड़ी राजनीति हो रही है दिल्ली में। राष्ट्रीय राजनीति में पर्दे के पीछे कुछ ऐसी बातें हो रही है, जल्दी सामने आ जाएगी। उपराष्ट्रपति जी का जो इस्तीफा है वो कोई साधारण घटना नहीं है, मैं मानता हूँ। जो कारण दिया है उनकी हेल्थ का मैं मानने को तैयार नहीं। वो बहुत ही स्वस्थ आदमी है, खुशमिजाज आदमी है, वैसे मैदान छोड़ने वाले आदमी तो नहीं है। ಉಪರಾಷ್ಟ್ರಪತಿ ರೇಸ್ನಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ, ಉಪರಾಷ್ಟ್ರಪತಿ ಹುದ್ದೆ ರೇಸ್ನಲ್ಲಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಉಪರಾಷ್ಟ್ರಪತಿ ಹುದ್ದೆಗೇರ್ತಾರೆ ಎನ್ನಲಾಗಿದೆ. ಇತ್ತೀಚೆಗೆ ನಿತೀಶ್ಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಒತ್ತಡವಿತ್ತು ಎನ್ನಲಾಗಿತ್ತು. ಮತ್ತೊಂದು ಕಡೆ 2020ರಿಂದ ರಾಜ್ಯಸಭೆ ಉಪಸಭಾಪತಿಯಾಗಿರುವ ಹರಿವಂಶ್ ನಾರಾಯಣ್ ಸಿಂಗ್ ಹೆಸರು ಮುನ್ನೆಲೆಗೆ ಬಂದಿದೆ. ಅಲ್ಲದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕಾಂಗ್ರೆಸ್ ಸಂಸದ ಶಶಿ ತರೂರ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೆಸರುಗಳು ಚಲಾವಣೆಯಲ್ಲಿದೆ. 60 ದಿನಗಳೊಳಗೆ ಮುಂದಿನ ಉಪರಾಷ್ಟ್ರಪತಿ ಆಯ್ಕೆಗೆ ಚುನಾವಣೆ ನಡೆಯಬೇಕಿದೆ. ಹಾಗಾಗಿ ಧನ್ಕರ್ ಉತ್ತರಾಧಿಕಾರಿ ಆಯ್ಕೆಗಾಗಿ ಎನ್ಡಿಎ ಮೈತ್ರಿಕೂಟ ಶೀಘ್ರವೇ ಅಭ್ಯರ್ಥಿ ಘೋಷಿಸುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, TV9.